ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಮಕ್ಕಳಿಗೆ ಮಾರ್ಚ್ 17ನೇ ತಾರೀಕು ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಇವತ್ತು ತಿಂಡಿ, ಬೆಳಗಿನ ತಿಂಡಿ ಚಪಾತಿ ಮತ್ತು ಟೊಮೊಟೊ ಗೊಜ್ಜು. ನೋಡಿ, ಮಕ್ಕಳೆಲ್ಲ ರೆಡಿ ಆಗ್ತಿದ್ದಾರೆ ಶೂ ಹಾಕ್ಕೊಂಡು ಕುತ್ಕೊಂಡು. ನಾನು ಚಪಾತಿ ಮಾಡ್ತಾಯಿದ್ದೀನಿ. ಇವತ್ತು ಚಪಾತಿ ಮತ್ತು ಟೊಮೊಟೊ ಗೊಜ್ಜು. ಮಕ್ಕಳಿಗೆ ಎಕ್ಸಾಮು ಬೆಳಗ್ಗೆನೇ ಎಬ್ಸಿದೆ 6:30ಗೆ ಇದ್ದು 1 ಅವರ್ ಓದ್ಕೊಂಡು 7:30 ತನಕ. ಇವಾಗ ಮಕ್ಕಳು ರೆಡಿ ಆಗ್ತಿದ್ದಾರೆ. ಅವ್ರು ಸ್ನ್ಯಾಕ್ಸ್ ರೆಡಿ ಮಾಡಿ ಕಳ್ಸೋಣ. ಲಂಚ್ ಏನಿಲ್ಲ, ಹಾಫ್ ಡೇ ಅಲ್ವಾ, ಮಧ್ಯಾಹ್ನಕ್ಕೆ ಬರ್ತಾರೆ. ಮಕ್ಕಳು ತಿಂಡಿ ತಿಂತಾಯಿದ್ದಾರೆ. ಟೈಮ್ ಆಯಿತು, ಆಲ್ರೆಡಿ 8 ಗಂಟೆ. ಇನ್ನೊಂದು 10 ಮಿನಿಟ್ಸಲ್ಲಿ ಸ್ಕೂಲಿಗೆ ಬಿಟ್ಟು ಬರಬೇಕು. ಇವಾಗ ಹೋಗಿ ಕರ್ಕೊಂಡು ಸ್ನ್ಯಾಕ್ಸ್ಗೆ ಹಣ್ಣು ತೊಗೊಂಡೋಗು ಅಂದರೆ ನನ್ನ ಮಗ ಚಪಾತಿನೇ ಹಾಕಮ್ಮ, ಸ್ನ್ಯಾಕ್ಸ್ಗೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜನ್ನ ಅದನ್ನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆಲ್ಲ ಈ ಥರ ಸವರ್ಬಿಟ್ಟು ಚಪಾತಿ ಹಾಕಮ್ಮ ಅಂತ ಹಾಕ್ಸ್ಕೊಂಡು ಹೋಗ್ತಾಯಿದ್ದೇನೆ. ವಾಟ್ರ್ ಬಾಟ್ಲು. ನನ್ನ ಮಗಳಿಗೆ ಸ್ನ್ಯಾಕ್ಸು ಮತ್ತು ಲಂಚು ಏನಿಲ್ಲ. ಅವಳು 12:30ಗೆಲ್ಲ ಬಂದುಬಿಡ್ತಾಳೆ. ಇವತ್ತು ಎಕ್ಸಾಮ್ ಫಸ್ಟ್ ಡೇ ಅಲ್ಲ. ನೋಡಿ, ಈ ಥರ ರೋಲ್ ಮಾಡಿ ಬಾಕ್ಸ್ಗೆ ಹಾಕಮ್ಮ ಅಂತ ಹೇಳ್ತಾನೆ ನನ್ನ ಮಗ. ನೋಡಿ, ಈ ಥರ ರೋಲ್ ಮಾಡಿ 2 ಪೀಸ್ ಮಾಡಿ ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ. ನೋಡಿ, ಎಕ್ಸಾಮು ಯಾವ್ಯಾವ ಸಬ್ಜೆಕ್ಟು ಅಂತ ಕ್ಯಾಲೆಂಡ್ರಲ್ಲೆಲ್ಲ ಮಾರ್ಕ್ ಮಾಡಿದ್ದಾರೆ. ಲಾಸ್ಟ್ ಎಕ್ಸಾಮು ಮಾರ್ಚ್ 13 ತನಕನೂ ಮುಗ್ದಿದೆ. ಇವತ್ತು ನೋಡಿ 17th ಸ್ಟಾರ್ಟ್ ಮಾಡಿ ಮಿನಿಮಮ್ 10 ಡೇಸ್ ಆ್ಯಂಡ್ 12 ಡೇಸ್ ಎಕ್ಸಾಮ್ ನಡೀತಿದೆ. ಮಧ್ಯೆ ನನ್ನ ಮಗಳ ಗ್ಯಾಪ್ ಇದೆ, ಆದರೆ ನನ್ನ ಮಗಂಗೆ ಇಲ್ಲೇ ಕಂಟಿನ್ಯೂಸ್ ಆಗಿದೆ ಎಕ್ಸಾಮ್. ನೋಡಿ, ರೆಡಿ ಆಗ್ತಾರೆ. ನನ್ನ ಮಗಳು ಕುತ್ಕೊಂಡು ಓದ್ತಾ ಇದ್ದಾಳೆ. ನೋಡಿ, ಸ್ಕೂಲ್ ಟೈಮ್ ಆಯಿತು. ಇನ್ನು 5 ನಿಮಿಷ ಇದೆ 8:00ವರೆಗೆ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತು ಎಕ್ಸಾಮ್ ಟೈಮು. ಮಕ್ಕಳು ಚೆನ್ನಾಗಿ ಬರಲಿ ಅಂತ ಮಕ್ಳಿಗೆ ಆಲ್ ದ ಬೆಸ್ಟ್ ಹೇಳಿ ಬ್ಯಾಗ್ ತೊಗೊಂಡು ಕೀ ತೊಗೊಂಡು ಹೊರಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.